ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ಭಾರತವು 50 ರನ್ಗಳ ಮುಖಾಂತರ ಬಾಂಗ್ಲಾದೇಶದೊಂದಿಗೆ ಗೆಲ್ಲುವುದರ ಮುಖಾಂತರ ಸೆಮಿಫೈನಲದ ಬಾಗಿಲನ್ನು ಪಡೆದು ಒಳ ಹೋಗಿ ನಿಂತಿದೆ. ಅದು ಹೇಳ್ತಾ ಇದೆ, ಸೆಮಿಫೈನಲ್ಗೆ ಬಂದು ನನ್ನನ್ನು ಸ್ವಾಗತಿಸು. ಹೌದು, ಸ್ವಾಗತ ಮಾಡಲೇಬೇಕು. ಯಾಕಂತಂದರೆ ಇದು ಗೆಲುವು ಅಂತಿಂತ ಗೆಲುವಲ್ಲ, ಅದ್ಭುತವಾದ ಗೆಲುವು, 50 ರನ್ಗಳ ಗೆಲುವು. ಈ ಗೆಲುವು ಬ್ಯಾಟ್ಸ್ಮನ್ಗಳ ಗೆಲುವು, ಈ ಗೆಲುವು ಬೌಲರ್ಗಳ ಗೆಲುವಾಗಿದೆ. ನಾವು ಅಂದ್ಕೊಂಡ ಹಾಗೆ ಭಾರತವು ಬಾಂಗ್ಲಾದೇಶನ 50 ರನ್ಗಳಿಂದ ಬಗ್ಗು ಬಡಿತದೆ. ಈ ಪಂದ್ಯವನ್ನು ನಾವು ಗಮನಿಸ್ಕೊಂಡ್ರೆ ನಮ್ಮ ಬ್ಯಾಟ್ಸ್ಮನ್ಗಳು ಎಲ್ಲರೂ ಕೂಡ 30ಸಲ್ಲಿ ಔಟ್ ಆಗ್ತಾರೆ. ನಾನು ಆಡೋದೇ ಹೀಗೆ ಅಂತ ಹೇಳ್ತಕ್ಕಂತಹ ರೋಹಿತ್ ಶರ್ಮಾ ಅವರು 11 ಎಸೆತಗಳಲ್ಲಿ 23 ರನ್ಗಳನ್ನು ಮಾಡ್ತಾ 3 ಬೌಂಡ್ರಿ ಹಾಗೂ 1 ಸಿಕ್ಸರನ್ನು ಸಿಡಿಸ್ತಾರೆ. 209 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ವಿರಾಟ್ ಕೊಹ್ಲಿ ಅವರಂತೂ 28 ಎಸೆತಗಳಲ್ಲಿ 37 ರನ್ಗಳನ್ನು ಮಾಡ್ತಾರೆ. 3 ಸಿಕ್ಸರ್ ಮತ್ತು 1 ಬೌಂಡ್ರಿಯನ್ನು ಮಾಡೋದರ ಮುಖಾಂತರ. ಕಳೆದ ಕೆಲವೊಂದು ಪಂದ್ಯಗಳಿಂದ ವಿರಾಟ್ ಕೊಹ್ಲಿಯವರ ಬ್ಯಾಟ್ ಶಾಂತವಾಗಿತ್ತು, ಆದರೆ ಈ ಪಂದ್ಯದಲ್ಲಿ ಅವರ ಬ್ಯಾಟ್ ಕೂಡ ಸಿಕ್ಸರ್ಗಳ ಸುರಿಮಳೆಯನ್ನು ಸುರಿಸುತ್ತೆ. ಇದಾದ ನಂತರ ಬಂದಿರತಕ್ಕಂಥ ಒಬ್ಬ ಅನ್ಇಮ್ಯಾಜಿನೇಬಲ್ ಪ್ಲೇಯರ್ ಅಂತಂದರೆ ರಿಷಬ್ ಪಂತ್ ಅವರು 24 ಎಸೆತಗಳಲ್ಲಿ 36 ರನ್ಗಳನ್ನು ಮಾಡ್ತಾರೆ. 4 ಬೌಂಡ್ರಿ 2 ಸಿಕ್ಸರ್ಗಳನ್ನು ಹೊಡಿತಾರೆ 150 ಸ್ಟ್ರೈಕ್ ರೇಟಲ್ಲಿ. ಇವರು ಆಡ್ತಕ್ಕಂಥ ರೀತಿಯೇ ವಿಚಿತ್ರ. ಸರಿಯಾಗಿ ಸ್ವೀಪ್ಗಳನ್ನು ಹೊಡಿತಾ ಸಿಕ್ಸರ್ಗಳನ್ನು ಹೊಡಿತಾ ಇರ್ತಾರೆ. ಆದರೆ ಕಳೆದ 2 ಪಂದ್ಯಗಳಿಂದ ಇವರು ರಿವರ್ಸ್ ಶಿಪ್ನ ಆಡೋಕ್ಕೆ ಹೋಗಿ ಔಟ್ ಆಗ್ತಾರೆ. ಹೋದ ಮ್ಯಾಚಲ್ಲೂ ಕೂಡ ರಿವರ್ಸ್ ಶಿಪ್ನಿಂದ ಔಟ್ ಆದರೆ ಇವತ್ತಿನ ಮ್ಯಾಚಲ್ಲೂ ಕೂಡ ರಿವರ್ಸ್ ಶಿಪ್ನಿಂದಲೇ ಔಟ್ ಆಗ್ತಾರೆ. ಮುಂದೆ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ಬಂದು ಮೊದಲ ಎಸೆತದಲ್ಲಿಯೇ ಸಾಕಿಬ್ ಅವರಿಗೆ ಸಿಕ್ಸರನ್ನು ಹೊಡಿತಾರೆ. ನೆಕ್ಸ್ಟ್ ಮುಂದಿನ ಒಂದು ಬಾಲಲ್ಲೇ ಅವರು ಕೂಡ ಔಟ್ ಆಗ್ತಾರೆ. ಈ ಓವರು ಅದ್ಭುತವಾದ ಏರಿಳಿತಗಳಿಂದ ಕೂಡಿತ್ತು. ಮೊದಲ ಎಸೆತದಲ್ಲಿಯೇ ವಿರಾಟ್ ಕೊಹ್ಲಿ ಅವರು ಮುಂದೆ ಬಂದು ಹೊಡೆಯಕ್ಕೆ ಹೋಗಿ ಬೋಲ್ಡ್ ಔಟ್ ಆಗ್ತಾರೆ. ಆಗ ಶಕೀಬ್ ಅವರ ಸೆಲಿಬ್ರೇಷನ್ ಒಂದು ರೀತಿ ಅತಿರೇಕದಿಂದ ವರ್ತಿಸ್ತಾರೆ. ಆದರೆ ಸಂಭ್ರಮಾಚರಣೆ ಮಾಡಬೇಕು, ಆದರೆ ಇನ್ನೊಬ್ಬರಿಗೆ ಧಕ್ಕೆ ತರುವ ಹಾಗೆ ಇನ್ನೊಬ್ಬರ ಒಂದು ಪ್ಲೇಯರ್ಸನ್ನು ನೋಡಿ ಅವ್ರು ಮಾಡಬೇಕಾಗಿತ್ತು. ಆದರೆ ಬಾಂಗ್ಲಾದೇಶ್ ಮತ್ತು ಇಂಡಿಯಾ ಒಂದು ಟೀಮ್ ಎದುರು ಬದಲಾದರೆ ಈ ರೀತಿ ಆಗ್ತಕ್ಕಂಥದ್ದು. ಆ ತಂಡದ ಪ್ಲೇಯರ್ಸ್ಗಳು ಅತಿರೇಕಕ್ಕೆ ಹೋಗಿಬಿಡ್ತಾರೆ, ಆದರೆ ಕಂಟ್ರೋಲನ್ನು ಕಳ್ಕೊಂಡು ಬಿಡ್ತಾರೆ. ಆದರೆ ಅದಕ್ಕೆ ತಿರುಗೇಟನ್ನು ನಮ್ಮ ಬೌಲರ್ ಆಗಿರ್ತಕ್ಕಂಥ ಕುಲ್ದೀಪ್ ಯಾದವ್ ಅವರು ಅಲ್ಲಿ ತಿರುಗೇಟನ್ನು ಕೊಡ್ತಾರೆ ಅವರ ಪ್ಲೇಯರ್ಗಳಿಗೆ. ಮುಂದೆ ಶುಭಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಇವರಿಬ್ಬರು ಒಂದು ಅದ್ಭುತವಾದ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ. ಇವರಿಬ್ಬರು ಮಂದಿ ಕೂಡಿಕೊಂಡು 53 ರನ್ಗಳ ಒಂದು ಪಾರ್ಟ್ನರ್ಶಿಪ್ಪನ್ನು ಕೊಡ್ತಾರೆ. ಇಲ್ಲಿ ಶುಭಮ್ ದುಬೆ ಅವರು ಅದ್ಭುತವಾಗಿ ಆಡ್ತಾಯಿದ್ರು, ಆದರೆ ಅವರು ಕೂಡ 24 ಎಸೆತಗಳಲ್ಲಿ 34 ರನ್ಗಳನ್ನು ಮಾಡಿ ಬೋಲ್ಡ್ ಔಟ್ ಆಗ್ತಾರೆ. ರಿಷದ್ ಹುಸೇನ್ ಅವರಿಗೆ 3 ಸಿಕ್ಸರ್ಗಳನ್ನು ಹೊಡಿತಾರೆ. ಕಳೆದ ಕೆಲವೊಂದು ಪಂದ್ಯಗಳಿಂದ ಕೂಡ ದುಬೋಜಿಯವರ ಬ್ಯಾಟ್ಲಿಂದ ರನ್ ಬರ್ತಾ ಇರಲಿಲ್ಲ. ಆದರೆ ದುಬೋಜಿಯವರನ್ನು ಇಟ್ಟಿರ್ತಕ್ಕಂತಹ ಒಂದು ಕಾರಣನೇ ಇದು ಸಲುವಾಗಿ. ಯಾವಾಗ ಬಾಲಿಂಗ್ ಮಾಡಲಿಕ್ಕೆ ಕೇವಲ ಸ್ಪಿನ್ನರ್ಗಳಿರ್ತಾರೋ ಅಂತಹ ಸಂದರ್ಭದಲ್ಲಿ ಸಿಕ್ಸರ್ಗಳು ಹೊಡಿತಕ್ಕಂಥ ಒಂದು ಕೆಪಾಸಿಟಿ ಇರತಕ್ಕಂಥ ವ್ಯಕ್ತಿ ದುಬೇಜಿ. ಆದ್ದರಿಂದ ದುಬೇಜಿಯವರು ಫೇಲ್ ಆಗಿದ್ದರೂ ಕೂಡ ಅವರನ್ನು ಮಿಡಲ್ ಆರ್ಡರಲ್ಲಿ ಆಡಿಸ್ತಾ ಇರೋದು ಇದರ ಸಲುವಾಗಿ. ಇನ್ನೋರ್ವ ಆಟಗಾರ ಹೇಳಲೇಬೇಕು, ಮ್ಯಾನ್ ಆಫ್ ದ ಮ್ಯಾಚ್ ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಒಬ್ಬ ಆಟಗಾರ ಹಾರ್ದಿಕ್ ಪಾಂಡ್ಯ ಅವರು 27 ಎಸೆತಗಳಲ್ಲಿ 50 ರನ್ಗಳನ್ನು ಮಾಡ್ತಾರೆ. ಇವರ ಇನ್ನಿಂಗ್ಸನ್ನು ಹೇಳ್ತೆ 108ಕ್ಕೆ 4 ವಿಕೆಟ್ ಕಳ್ಕೊಂಡಿತ್ತು ಭಾರತ. ಆ ಸಂದರ್ಭದಲ್ಲಿ ಅವರು ಶುಭಮ್ ದುಬೆ ಅವರ ಜೊತೆ ಕೂಡಿ ಪಂದ್ಯದ ಒಂದು ಸ್ಕೋರು 196 ರನ್ಗಳಿಗೆ ಒಯ್ದು ನಿಲ್ಲಿಸ್ತಾರೆ. ಆದರೆ ಇದರಲ್ಲಿ 50 ರನ್ಗಳು ಪಾಂಡ್ಯ ಅವರ ಬ್ಯಾಟಿಂದ ಬರ್ತದೆ. ಹೀಗಾಗಿ ನಾವು ಪಾಂಡ್ಯ ಅವರಿಗೆ ಫುಲ್ ಗೌರವ ಅಂತೂ ಕೊಡಲೇಬೇಕು. ಯಾಕಂತಂದರೆ ಬ್ಯಾಟಿಂದ ಅಷ್ಟೇ ಅಲ್ಲ, ಬೌಲಿಂಗ್ ಮುಖಾಂತರ ಕೂಡ ಇವರು ಅಲ್ಲಿ ಒಂದು ವಿಕೆಟನ್ನು ಕೆತ್ತಾರೆ. ಅದ್ಭುತವಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡೋದ್ರ ಮುಖಾಂತರ ಮಿಡಲ್ ಆರ್ಡರ್ನ ಆಧಾರ ಸ್ತಂಭವಾಗಿರೋದು ಇದೇ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು. ನಾವು ಭಾರತ ಮತ್ತು ಬಾಂಗ್ಲಾದೇಶ್ ಮ್ಯಾಚನ್ನು ಗಮನಿಸ್ಕೊಂಡ್ರೆ ಇಲ್ಲಿ ಒಂದು ಕಡೆ ಈ ಮ್ಯಾಚ್ ಹೋಯಿತು ಅಂತ ಅನ್ನಿಸ್ತೆ. ಕೇವಲ ಇಲ್ಲಿ ಬ್ಯಾಟಿಂಗ್ ಬಂದಾಗ ಭಾರತದ ಬ್ಯಾಟ್ಸ್ಮನ್ಗಳ ದರ್ಬಾರು ನಡೆದರೆ, ಬೌಲಿಂಗ್ ಬಂದಾಗ ಭಾರತದ ಬ್ಯಾಟ್ಸ್ಮನ್ಗಳದೇ ಒಂದು ದರ್ಬಾರು ನಡೆಯಿತು ಅಂತ ತಿಳ್ಕೊಂಡು ಹೇಳ್ಬೋದು. ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 30 ರನ್ಗಳನ್ನು ನೀಡಿ 2 ವಿಕೆಟನ್ನು ಪಡಿತಾರೆ. ಇನ್ನೋರ್ವ ಅದ್ಭುತವಾದ ಚಾಣಾಕ್ಷ ಬಾಲರ್ ಆಗಿರುವ ಜಸ್ಪ್ರೀತ್ ಬುಮ್ರಾ ಅವರು 4 ಓವರ್ಗಳಲ್ಲಿ ಕೇವಲ 13 ರನ್ಗಳನ್ನು ನೀಡಿ 2 ವಿಕೆಟ್ಗಳನ್ನು ಕೊಡ್ತಾರೆ. ಹಾಗೆ
ಇಲ್ಲಿ ತನಕ ಸೆಮಿಫೈನಲ್ ಬರೋಕ್ಕಿಂತ ಮುಂಚೆ ನಮ್ಮ ಭಾರತದೊಳಗೆ ಮುಚ್ಚಿಟ್ಟಿರ್ತಕ್ಕಂಥ ಇನ್ನೋರ್ವ ಬಾಲರಪ್ಪ ಅಂತಂದರೆ ಕುಲ್ದೀಪ್ ಯಾದವ್ ಅವರು 4 ಓವರ್ಗಳಲ್ಲಿ 19 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಇವರು ಹಾಕಿರ್ತಕ್ಕಂಥ ಮೊದಲ ಓವರಲ್ಲಿ ಲೆಗ್ ಬ್ರೇಕಿಂದ ಮೊದಲ ವಿಕೆಟ್ ಬೀಳ್ತದೆ, 2ನೇ ವಿಕೆಟು ಗುಗ್ಲಿಯಿಂದ ಪಡಿತಾರೆ. ಅದ್ಭುತವಾದ ಬಾಲಿಂಗನ್ನು ಮಾಡೋದ್ರ ಮುಖಾಂತರ ಎದುರಾಳಿ ಬಾಲರ್ಗಳಲ್ಲಿ ನಡುಕ ಹುಟ್ಟಿಸ್ತಿರೋದೆ ನಮ್ಮ ಕುಲ್ದೀಪ್ ಯಾದವ್ ಅವರು. ಒಂದು ರೋಹಿತ್ ಶರ್ಮಾ ಅವರ ಫೇವ್ರೇಟ್ ಆಗಿರ್ತಕ್ಕಂತಹ ಕುಲ್ದೀಪ್ ಯಾದವ್ ಅವರು ಟ್ರಂಪ್ ಕಾರ್ಡ್ ಆಗಿ ಈ ಒಂದು T20 ಪಂದ್ಯದಲ್ಲಿ ಯೂಸ್ ಆಗ್ತಾ ಇದ್ದಾರೆ. ನಾವು ಹೇಳಲೇಬೇಕು, ಈ ಒಂದು T20 ವರ್ಲ್ಡ್ ಕಪ್ನಲ್ಲಿ ಭಾರತವು ಪ್ರತಿಯೊಂದು ಮ್ಯಾಚ್ನಲ್ಲಿ ಪ್ರತಿಯೊಬ್ಬರು ಕೂಡ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಮೊದಲ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಮ್ಯಾನ್ ಆಫ್ ದ ಮ್ಯಾಚನ್ನು ಆಗ್ತಾರೆ. 2ನೇ ಪಂದ್ಯದಲ್ಲಿಯೂ ಕೂಡ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿಯೂ ಕೂಡ ಜಸ್ಪ್ರೀತ್ ಬುಮ್ರಾ ಅವರು ಪಂದ್ಯ ಶ್ರೇಷ್ಠವನ್ನು ಪಡಿತಾರೆ. ಮುಂದೆ ಪಾಕಿಸ್ತಾನದ ವಿರುದ್ಧ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಅವರು ಮ್ಯಾನ್ ಆಫ್ ದ ಮ್ಯಾಚನ್ನು ಪಡೆದರೆ, ಬಾಂಗ್ಲಾದೇಶದೊಂದಿಗೆ ಸೂರ್ಯಕುಮಾರ್ ಯಾದವ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರೆ, ಇವತ್ತಿನ ಮ್ಯಾಚ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡಿತಾರೆ. ಪ್ರತಿಯೊಂದು ಮ್ಯಾಚ್ನಲ್ಲಿ ಪ್ರತಿಯೊಬ್ಬರು ಕೂಡ ಆಟವನ್ನು ಆಡ್ತಾ ಇದ್ದಾರೆ. ಕಳೆದ ಕೆಲವೊಂದು ಪಂದ್ಯದಿಂದ ನಮ್ಮ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಬ್ಯಾಟ್ನಿಂದ ರನ್ಗಳು ಬರ್ತಾ ಇರಲಿಲ್ಲ. ಆದರೆ ಇವತ್ತಿನ ಪಂದ್ಯದಲ್ಲಿ ಅದು ಕೂಡ ಬಂದಾಗಿದೆ. ರೋಹಿತ್ ಅವರ ಕ್ಯಾಪ್ಟನ್ಸಿಯ ಬಗ್ಗೆ ಏನು 2 ಮಾತೇ ಆಡುವಂಗೆ ಇಲ್ಲ. ಯಾಕಂದರೆ ಆಡಿರ್ತಕ್ಕಂಥ 22 ಪಂದ್ಯಗಳಲ್ಲಿ ಅವರು ಸೋತಿರೋದು ಕೇವಲ 3 ಪಂದ್ಯಗಳು. ಹೀಗಾಗಿ ಒಂದು ಕ್ಯಾಪ್ಟನ್ಸಿಯ ಬಿಗ್ ಲಿಸ್ಟಲ್ಲಿ ಇವರು ಕೂಡ ಹೋಗಿ ಸೇರ್ಪಡೆ ಆಗ್ತಾಯಿದ್ದಾರೆ. ಇವರು ಬಾಲರ್ಗಳನ್ನು ಬಳಸ್ತಕ್ಕಂತಹ ರೀತಿ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮ್ಯಾಚನ್ನು ಗಮನಿಸ್ಕೊಂಡ್ರೆ ನಮ್ಮ ಬ್ಯಾಟಿಂಗ್ ವಿಭಾಗ, ನಮ್ಮ ಬಾಲಿಂಗ್ ವಿಭಾಗ ಎರಡೂ ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಪ್ರತಿಯೊಂದು ಮ್ಯಾಚಲ್ಲಿ ಪ್ರತಿಯೊಬ್ಬರೂ ಕೂಡ ಉಪಯುಕ್ತವಾದ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಾಂಗ್ಲಾದೇಶವನ್ನು ನೋಡಿಕೊಂಡ್ರೆ, ಬಾಂಗ್ಲಾದೇಶ ಈ ಪಂದ್ಯದೊಳಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಅದು ಭಾರತಕ್ಕೆ ತಡೆ ಒಡ್ತದೆ ಅನ್ನೋದನ್ನು ಚಾಲೆಂಜ್ ಮಾಡ್ಬೋದು ಅನ್ನೋದನ್ನು ನಮಗೆ ಹೇಳಲಿಕ್ಕಾಗಲಿಲ್ಲ. ಯಾಕಂತಂದರೆ ಅವರು ಬಾಲಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಅವರ ಬಾಲರ್ಗಳು ತುಂಬ ಬೆಂಡೆತ್ತಾರೆ. ನಮ್ಮ ಬ್ಯಾಟ್ಸ್ಮನ್ ಮೊದಲು ರೋಹಿತ್ ಶರ್ಮಾ ಅವರು ಬಾಲರ್ಗಳನ್ನು ಬೆಂಡೆತ್ತಿದರೆ, ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಬೆಂಡೆತ್ತಾರೆ. ಅದಾದ ನಂತರ ಕೆಳಗಿನ ಹಂತದಲ್ಲಿ ದುಬೆ ಅವರು, ಹಾರ್ದಿಕ್ ಪಾಂಡ್ಯ ಅವರು ಮತ್ತು ರಿಷಬ್ ಪಂತ್ ಅವರು ಅದ್ಭುತವಾಗಿ ಹೊಡಿತಾರೆ. ಅವ್ರು ಹಾಕಿರ್ತಕ್ಕಂಥ ಮೆಹದಿ ಹಸಾನ್ 4 ಓವರ್ಗಳಲ್ಲಿ 28 ರನ್ ನೀಡ್ತಾರೆ. ಶಕೀಬ್ ಅಲ್ ಹಸನ್ ಅವರು 3 ಓವರ್ಗಳಿಗೆ 37 ರನ್ಗಳನ್ನು ನೀಡ್ತಾರೆ. ಸಾಕಿಬ್ ಅವರು 4 ಓವರ್ಗಳಲ್ಲಿ 32 ರನ್ಗಳನ್ನು ನೀಡಿ 2 ವಿಕೆಟನ್ನು ಪಡಿತಾರೆ. ಅದ್ಭುತವಾದ 2 ವಿಕೆಟ್ಗಳು ಒಂದೇ ಓವರಲ್ಲಿ ಪಡೆದುಕೊಳ್ತಾರೆ. ಮುಸ್ತಫಿಜುರ್ ರೆಹಮಾನ್ ಅವರು 4 ಓವರ್ಗಳಲ್ಲಿ 48 ರನ್ಗಳನ್ನು ನೀಡುತ್ತಾರೆ. ಮುಂದೆ ಇನ್ನೊಬ್ಬ ಹುಸೇನ್ ಅವರು 3 ಓವರ್ಗಳಲ್ಲಿ 43 ರನ್ಗಳನ್ನು ನೀಡಿ 2 ವಿಕೆಟ್ಗಳನ್ನು ಪಡಿತಾರೆ. ಯಾರೊಬ್ಬ ಬಾಲರ್ಗಳು ಕೂಡ ಎಕಾನಮಿಕಲ್ ಬಾಲರ್ಸ್ ಅಲ್ಲ, ಎಲ್ಲರೂ ಕೂಡ ರನ್ಗಳನ್ನು ಹೊಡೆಸ್ಕೊಳ್ತಾರೆ. ಇನ್ನು ಬ್ಯಾಟಿಂಗ್ ಆಡಲಿಕ್ಕೆ ಬಂದ್ರಂತೂ ಬಾಂಗ್ಲಾದೇಶ್ ತಂಡದವರು ಕ್ರೀಸ್ನಲ್ಲಿ ನಿಂತ್ಕೊಂಡೇ ಇಲ್ಲ. ಎಲ್ಲರೂ ಹೇಳ್ತಿದ್ರು, ನಿಂತ್ಕೊ ನಾನು ಬರ್ತೀನಿ. ಎಲ್ಲರೂ ಕೂಡ ಬಂದು ಪ್ರೆಸೆಂಟ್ ಹೋಗ್ಬಿಡ್ತಿದ್ರು. ಲಿಟನ್ ದಾಸ್ ಅವರ ವಿಕೆಟ್ ಬಿದ್ದ ತಕ್ಷಣ ಮುಂದೆ ಚಾಲು ಆಗ್ತದೆ ನೋಡ್ರಿ ಅವ್ರದ್ದು. ಲಿಟನ್ ದಾಸ್ ಅವರು ಒಂದು 13 ರನ್ಗಳನ್ನು ತೆಗಿತಾರೆ. ಮುಂದೆ ಟಿ ಹಸನ್ ಅವರು 29 ರನ್ಗಳನ್ನು ಮಾಡ್ಕೊಳ್ತಾರೆ. ಇನ್ನು ಕ್ಯಾಪ್ಟನ್ ಆಗಿರ್ತಕ್ಕಂಥ ಶಾಂಟೋ ಅವರು 40 ರನ್ಗಳನ್ನು 32 ಎಸೆತಗಳನ್ನು ಮಾಡ್ತಾರೆ. ಆದರೆ T20 ತಂಡದಲ್ಲಿ ಗೆದಲಿಕ್ಕೆ 196 ರನ್ಗಳ ಟಾರ್ಗೆಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು 125 130 ಸ್ಟ್ರೈಕ್ ರೇಟಲ್ಲಿ ಆಡುವುದು ಇದು ಮ್ಯಾಚ್ ವಿನ್ನಿಂಗ್ ಆಗುವುದಿಲ್ಲ. ನೀವು ಅದ್ಭುತವಾಗಿ ಪಾರಿಯನ್ನು ಆಡಬೇಕಾಗ್ತದೆ. 32 ಎಸೆತಗಳಲ್ಲಿ ಮಿನಿಮಮ್ ಇಲ್ಲಂದ್ರೂ ಒಂದು 50-60 ರನ್ಗಳನ್ನಾದರೂ ಮಾಡಬೇಕಾಗ್ತದೆ. ಆದರೆ ಯಾವೊಂದು ಹಂತದಲ್ಲಿಯೂ ಕೂಡ ಬಾಂಗ್ಲಾದೇಶದ ಬಾಲರ್ಗಳಾಗಿರಲಿ ಅಥವಾ ಬ್ಯಾಟ್ಸ್ಮನ್ಗಳಾಗಿರಲಿ ಭಾರತಕ್ಕೆ ಪ್ರತಿರೋಧವನ್ನು ಒಡ್ಡುವುದಿಲ್ಲ, ಚಾಲೆಂಜನ್ನು ಮಾಡುವುದಿಲ್ಲ. ಅವರು ಸೋತ ಹಾಗೆ ಆಗಿಬಿಟ್ಟಿದೆ. ಯಾವಾಗ 196 ರನ್ಗಳೊಂದು ಬೃಹತ್ ಮೊತ್ತವನ್ನು ಭಾರತ ಮಾಡ್ತದೋ ಅಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶ್ ತಂಡದವರ ಒಂದು ಹುಮ್ಮಸ್ಸೇ ಕಳೆದು ಹೋಗಿಬಿಟ್ಟಿತ್ತು. ಬ್ಯಾಟಿಂಗ್ ಬರೋಕ್ಕಿಂತ ಮುಂಚೆ ಅವರು ಸೋಲು ಒಪ್ಕೊಂಡು ಬಿಟ್ಟಿದ್ರು. ನಮ್ಮ ಕಡೆಯಿಂದ ಇಷ್ಟಂತ ರನ್ನನ್ನು ಏನು ಮಾಡಲಿಕ್ಕಾಗ್ತದೆ ಅಂತ ತಿಳ್ಕೊಂಡು. ಇನ್ನೊಂದು, ಈ ಮ್ಯಾಚ್ನಲ್ಲಿ ಬಾಂಗ್ಲಾದೇಶರು ಮಾಡಿರ್ತಕ್ಕಂಥ ತಪ್ಪುಪ್ಪ ಅಂತಂದರೆ ಇದು ಡೇ ಪಂದ್ಯ ಆಗಿರೋದ್ರಿಂದ ಮೊದಲು ಟಾಸ್ ವಿನ್ ಆಗಿರ್ತಕ್ಕಂಥ ಬಾಂಗ್ಲಾದೇಶರು ಬ್ಯಾಟಿಂಗನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಇಲ್ಲಿ ಮಿಸ್ಟೇಕ್ ಮಾಡಿದ್ದಪ್ಪ ಅಂತಂದರೆ ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳಾರ್ದೇ ಫೀಲ್ಡಿಂಗನ್ನು ತೆಗೆದುಕೊಳ್ತಾರೆ. ಅವರಿಗೆ ಡೌಟ್ಸ್ ಇದೆ. ಯಾಕಂತಂದರೆ ಮೊದಲೆರಡು ವಿಕೆಟ್ಗಳನ್ನು ಬಿದ್ದರೆ ಹಿಂದಿನ ನಮ್ಮ ಬ್ಯಾಟ್ಸ್ಮನ್ ಮೇಲೆ ಒತ್ತಡ ಬರೋದು. ಹೀಗಾಗಿ ನಾವು ಭಾರತಕ್ಕೆ ಬ್ಯಾಟಿಂಗ್ ಆಹ್ವಾನಿಸಿ ಕಡಿಮೆ 120-130 ರನ್ನಲ್ಲಿ ಅವರನ್ನು ಔಟ್ ಮಾಡಿಬಿಡ್ಬೋದು.
ಔಟ್ ಮಾಡಿ ನಾವು ಬಂದು ಆರಾಮಾಗಿ ಅಷ್ಟು ರನ್ನ ಚೇಸ್ ಮಾಡ್ಬೋದು ಅಂತ ತಿಳ್ಕೊಂಡು ಅವರು ವಿಚಾರ ಮಾಡಿದರು. ಆದರೆ ಭಾರತದ ಒಂದು ಮಿಡಲ್ ಆರ್ಡರ್ ಏನಿದೆಯಲ್ಲ ಭಾಳ ಅದ್ಭುತ, 9 ಬ್ಯಾಟ್ಸ್ಮನ್ಗಳು ತುಂಬ ಹೋಗಿತ್ತು, ಆಲ್ರೌಂಡರ್ಗಳು ಒಬ್ಬರಿಗಿಂತ ಒಬ್ಬರು. ಅವರ ಎಲ್ಲ ಒಂದು ವಿಚಾರಧಾರೆಗಳನ್ನು ಏನು ಮಾಡಿಬಿಟ್ರಪ್ಪ ಅಂತಂದರೆ ಫೇಲ್ ಮಾಡಿಬಿಟ್ರು. ಇಲ್ಲಿ ಬಾಂಗ್ಲಾದೇಶದವ್ರು ಮೊದಲು ಬ್ಯಾಟಿಂಗ್ ಮಾಡಿ ನಂತರ ಅವರು ನಮಗೆ ಭಾರತಕ್ಕೆ ಬ್ಯಾಟಿಂಗ್ ಕೊಡ್ಬೋದಾಗಿತ್ತು. ಇಲ್ಲಿ ಕೂಡ ಅವರು ಗೆದ್ದಿರ್ತಕ್ಕಂಥ ಚಾನ್ಸಸ್ ಇರ್ತಾಯಿತ್ತು. ಆದರೆ ಕೆಲವೊಂದಿಷ್ಟು ತಪ್ಪು ನಿರ್ಧಾರಗಳು ಅವರ ಕಾಲ ಮೇಲೆ ಅವರೇ ಕಲ್ಲನ್ನು ಎತ್ತಿ ಹಾಕ್ಕೊಳ್ತಾರೆ. ಹೀಗಾಗಿ ನಮ್ಮ ಭಾರತದೊಂದಿಗೆ ಅತಿ ಹೆಚ್ಚು ಪಂದ್ಯಗಳನ್ನು 2003ರಲ್ಲಿ ಅವರು ವರ್ಲ್ಡ್ ಕಪ್ನಲ್ಲಿ ನಮ್ಮನ್ನು ಸೋಲಿಸಿ ಗೆದ್ದು ಬಿಗಿದ್ರು. ಅದಾದ ನಂತರ ಒಮ್ಮೆಯೂ ಕೂಡ ಅವರು ನಮಗೆ ICC ಇವೆಂಟ್ಸ್ಗಳಲ್ಲಿ ನಮಗೆ ಅವರು ಸೋಲಿಸಿಲ್ಲ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಗೆಲ್ತಾನೆ ಬಂದಿದ್ದೀವಿ. ಅತಿ ಹೆಚ್ಚು ಪಂದ್ಯಗಳನ್ನು ಬಾಂಗ್ಲಾದೇಶದ ವಿರುದ್ಧ ಗೆದ್ದಿರೋದೇ ನಮ್ಮ ಭಾರತ ಅಂತ ತಿಳ್ಕೊಂಡು ಹೇಳ್ತೀವಿ. ಹಾಗೆಯೇ ನಮ್ಮ ಭಾರತ ತಂಡವು ಸೆಮಿಫೈನಲ್ನ ಬಾಗಿಲನ್ನು ದಾಟಿ ಒಳಗಡೆ ಹೋಗಿದೆ. ಇನ್ನೇನು ಅದರ ಒಂದು ಭಾರತದ ಮುಂದೆ ಕ್ಯೂ ಹತ್ತೋದಷ್ಟೇ ಬಾಕಿ ಇದೆ ಅಂತ ತಿಳ್ಕೊಂಡು ಆಗ್ಬೋದು. ಯಾಕಂತಂದರೆ ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ್ ಇವುಗಳ ನಡುವೆ ಮ್ಯಾಚಿನಲ್ಲಿ ಅಫ್ಘಾನಿಸ್ತಾನ ಗೆದ್ದು ಬೀಗಿದೆ. ಅದರಲ್ಲಿ ರನ್ ರೇಟನ್ನು ಗಮನಿಸ್ಕೊಂಡಾಗ ನಾವು ನಮ್ಮ ಭಾರತದ ರನ್ ರೇಟ್ 2.425 ಇದೆ, ಪ್ಲಸ್ 2.425 ಇದೆ. ಆಸ್ಟ್ರೇಲಿಯಾದ ರನ್ ರೇಟ್ 0.2223 ಇದೆ, ಅಂದರೆ 0.223 ಇದೆ. ಹೀಗಾಗಿ ಭಾರತವು ಆಸ್ಟ್ರೇಲಿಯಾದೊಂದಿಗೆ ಸೋತರೂ ಕೂಡ ನಮ್ಮ ಭಾರತಕ್ಕೆ ಯಾವುದೇ ರೀತಿಯಾದ ಹಾನಿ ಇಲ್ಲ. ಯಾಕಂತಂದರೆ ನಮ್ಮ ಒಂದು ನೆಟ್ ರನ್ ರೇಟ್ ಉತ್ತಮವಾಗಿರೋದ್ರಿಂದ ನಾವು ಸೆಮಿಫೈನಲನ್ನು ಪ್ರವೇಶ ಮಾಡಿದ ಹಾಗೇನೇ ಇದೆ. ಇನ್ನು ಮುಂದಿನ ಸೆಮಿಫೈನಲ್ ಹಂತದಲ್ಲೂ ಕೂಡ ಭಾರತ ಗೆದ್ದು ಮುಂದೆ ಫೈನಲನ್ನು ಪ್ರವೇಶಿಸಿ ಫೈನಲನ್ನು ಗೆಲ್ಲಿ ಅಂತ ತಿಳ್ಕೊಂಡು ಆಶಿಸೋಣ.